ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಮೆಂತೆ ಪಾಯಸ ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 2 ಟೇಬಲ್ ಸ್ಪೂನ್ ಮೇಥಿ ಸೀಡ್ಸ್ ಮೆಂತೆ ಕಾಳು. ಇದನ್ನು ನಾನು ಬಿಸಿ ನೀರು ಹಾಟ್ ವಾಟ್ರಲ್ಲಿ 10 ಮಿನಿಟ್ಸ್ ಸೋಪ್ ಮಾಡಿ ಇಟ್ಕೊಂಡಿದ್ದೇನೆ, ನೆನೆಸಿಟ್ಕೊಂಡಿದ್ದೇನೆ. ಅಥವಾ ನೀವು ನಾರ್ಮಲ್ ವಾಟ್ರಲ್ಲಿ ಸಹ 1 ರಿಂದ 1.5 ಗಂಟೆ ನೆನೆಸಿಡ್ಬೋದು, ಸೋಪ್ ಮಾಡಿಡ್ಬೋದು. ಅಥವಾ ನೀವು ಓವರ್ ನೈಟ್ ಸಹ ಟೈಮ್ ಇದ್ದರೆ ಸೋಪ್ ಮಾಡಿಡ್ಬೋದು. ಸೊ ಇದನ್ನು ಫಸ್ಟ್ ತೊಳೆದು ನೀವು ಸೋಪ್ ಮಾಡಿಡಿ, ಯಾಕೆಂದರೆ ನಾವು ಇದು ನೀರನ್ನು ಯೂಸ್ ಮಾಡ್ಬೋದು. ಸೊ 2 ರಿಂದ 3 ಸತಿ ನಾನು ತೊಳೆದು ಮೇಥಿಯನ್ನು ನೆನೆಸಿಟ್ಕೊಂಡಿದ್ದೇನೆ, ಸೋಪ್ ಮಾಡಿಟ್ಕೊಂಡಿದ್ದೇನೆ. ಹಾಫ್ ಕಪ್ ಜಾಗರಿ ಬೆಲ್ಲ, 2 to 3 ಟೇಬಲ್ ಸ್ಪೂನ್ ತುಪ್ಪ ಗೀ, ಹಾಫ್ ಕಪ್ ಇಲ್ಲಿ ನಾನು ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೇನೆ. ನೀವು ಯಾವ ರೀತಿ ದೋಸೆ ರೈಸ್, ಇಡ್ಲಿ ರೈಸ್ ಅಥವಾ ಸೋನಾ ಮಸೂರಿ ಯೂಸ್ ಮಾಡ್ಬೋದು. ನಾನು ಪರಿಮಳಕ್ಕೋಸ್ಕರ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೇನೆ. 1 ಕಪ್ ಕೊಕೊನಟ್ ಮಿಲ್ಕ್ ತೆಂಗಿನ ಹಾಲು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಇಲ್ಲಿಗ ಬಾಸ್ಮತಿ ರೈಸ್ ನಾನು ಹಾಫ್ ಲೋಟ, ಈ ಲೋಟ ಅಂತ ತಗೊಂಡಿದ್ದೇನೆ. ಸೊ 2.5 ಲೋಟ ನಾನು ವಾಟರ್ ಹಾಕಿದ್ದೇನೆ. ರೈಸ್ ಫುಲ್ ಸಾಫ್ಟ್ ಆಗಬೇಕು. ಆನಂತರ ನಾನೀಗ ಮೇಥಿ ಸೀಡ್ಸ್ ಮೆಂತೆ ಕಾಳು ಹಾಕೊಳ್ತೇನೆ. ಈಗ ನಾವು ಬಾಯಿ ಮುಚ್ಚಿದ್ದಕ್ಕೆ ಹೈ ಫ್ಲೇಮಲ್ಲಿ 5 to 6 ವಿಸಿಲ್ ಕೊಡುವ. ಸ್ಟೀಮ್ ರಿಲೀಸ್ ಆದ ನಂತರ ನಾನು ಕುಕ್ಕರದ್ದು ಲಿಡ್ ತೆಗೆದೆ. ಸಾಫ್ಟ್ ಆಗಿ ಬೆಂದಿದೆ. ಈ ರೀತಿ ಅನ್ನ ಸಾಫ್ಟ್ ಆಗಬೇಕು, ಸಾಕು. ಈಗ ನಾವಿದಕ್ಕೆ ಕೊಕೊನಟ್ ಮಿಲ್ಕ್ ಹಾಕೊಳ್ಳುವ. ಥಿಕ್ ಕೊಕೊನಟ್ ಮಿಲ್ಕ್, ದಪ್ಪ ತೆಂಗಿನ ಹಾಲು. ಆನಂತರ ಜಾಗರಿ ಪೌಡರ್ ಬೆಲ್ಲದ ಪುಡಿ, ಸಾಲ್ಟ್ ಸ್ವಲ್ಪ, ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು, ಜಾಸ್ತಿ ಹಾಕಬೇಡಿ. ಈಗ ನಾವಿದನ್ನು ಒಳ್ಳೆ ರೀತಿಯೊಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ನಿಮಗೆ ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಯೂಸ್ ಮಾಡ್ಬೋದು. ನಾನು ಮೀಡಿಯಂ ಸ್ವೀಟ್ ಮಾಡ್ತಾ ಇದ್ದೇನೆ. ಈಗ ನಾವಿದನ್ನು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಒಳ್ಳೆ ರೀತಿ ಬಾಯ್ಲ್ ಆಗಲಿಕ್ಕೆ, ಕುದಿ ಬರಲಿಕ್ಕೆ ಬಿಡುವ. ಇಲ್ಲಿ ಒಳ್ಳೆ ರೀತಿ ಬಾಯ್ಲ್ ಆಗಿದೆ, ಕುದಿ ಬಂದಿದೆ, ಸಾಕು. ರೆಡಿಯಾಗಿದೆ ಮೇಥಿ ಪಾಯಸ ಸರ್ವ್ ಮಾಡಲಿಕ್ಕೆ. ಬೇಕಿದ್ರೆ ನೀವು ಗೀ, ತುಪ್ಪದಲ್ಲಿ ಗೋಡಂಬಿ, ಕ್ಯಾಶ್ಯೂ ನಟ್ಟನ್ನು ಫ್ರೈ ಮಾಡಿ ಹಾಕ್ಬೋದು. ನಾನು ಹಾಕ್ತಾ ಇಲ್ಲ. ಇದು ಮೆಂತೆ ಪಾಯಸ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು, ತಂಪು, ಇದು ಕೂಲ್ ಇರ್ತದೆ ನಮ್ಮ ಬಾಡಿಯನ್ನು. ಮೇಲೆಯಿಂದ ಇದನ್ನು ಸರ್ವ್ ಮಾಡುವಾಗ ಗೀ, ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿ, ತುಂಬಾನೇ ರುಚಿಯಾಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.